ಈ ದೇಶ ಮತ್ತು ರಾಜ್ಯ ಕಂಡಂತ ಒಂದು ಶ್ರೇಷ್ಠ ರಾಜಕೀಯ ಮುತ್ಸದ್ದಿಯಾಗಿದ್ದಂಥವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವ ಮೂಲಕ ತಮ್ಮ ದೂರದೃಷ್ಟಿ ಚಿಂತನೆಯನ್ನ ಈ ಸಮಾಜಕ್ಕೆ ತೋರಿಸಿಕೊಟ್ಟಂತಹ ಒಬ್ಬ ಮಹಾನಾಯಕರು ಎಸ್.ಎಂ. ಕೃಷ್ಣ ಸರ್ ಅವರು ನಿನ್ನೆ ದೈವಾಧೀನರಾಗಿದ್ದಾರೆ. ಹಾಗಾಗಿ ಅವರ ಒಂದು ಸಾವು ಈ ರಾಜ್ಯಕ್ಕೆ ಮತ್ತು ಈ ದೇಶಕ್ಕೆ ಒಂದು ನಷ್ಟ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅವರ ಅಂತ್ಯ ಸಂಸ್ಕಾರವನ್ನ ಮದ್ದೂರಿನ ಸೋಮನಹಳ್ಳಿ ಗ್ರಾಮದಲ್ಲಿ ಅವರ ಹುಟ್ಟೂರಿನಲ್ಲಿ ನಾವು ಮಾಡ್ತಾ ಇದ್ದೇವೆ. ಸುಮಾರು 3 ಎಕರೆ ಪ್ರದೇಶದಲ್ಲಿ ಈಗಾಗಲೇ ಎಲ್ಲಾ ಸಿದ್ಧತೆಗಳನ್ನು ಕೂಡ ನಾವು ನಿನ್ನೆಯಿಂದ ಪ್ರಾರಂಭ ಮಾಡಿದ್ದೇವೆ. ಎಲ್ಲಾ ಸಿದ್ಧತೆಗಳ ಪ್ರಕ್ರಿಯೆಗಳು ಕೂಡ ಈಗ ಪೂರ್ಣಗೊಂಡಿದೆ. ಬೆಂಗಳೂರಿನಲ್ಲಿ ಅವರ ಒಂದು ಸ್ವಮನೆಯಲ್ಲಿ ಈಗಾಗಲೇ ಒಂದು ಪಾರ್ಥಿವ ಶರೀರವನ್ನು ನಿನ್ನೆಯಿಂದ ಸಾರ್ವಜನಿಕರಿಗೆ ದರ್ಶನಕ್ಕಾಗಿ ವ್ಯವಸ್ಥೆಯನ್ನ ಮಾಡಿದ್ರು. ಈಗ 8 ಗಂಟೆಗೆ ಬೆಂಗಳೂರಿನಿಂದ ಪಾರ್ಥಿವ ಶರೀರ ಹೊರಡ್ತಾ ಇದೆ. ಇನ್ನು 5 ನಿಮಿಷಗಳಲ್ಲಿ ಹೊರಡ್ತಾ ಇದೆ. ಬೆಳಿಗ್ಗೆ 10 ಗಂಟೆಗೆ ಈ ಒಂದು ಸ್ಥಳವನ್ನ ತಲುಪುತ್ತೆ. 10 ಗಂಟೆಯಿಂದ ಮಧ್ಯಾಹ್ನ 2:15ವರೆಗೂ ಕೂಡ ಈ ಒಂದು ಪಾರ್ಥಿವ ಶರೀರವನ್ನ ಸಾರ್ವಜನಿಕರಿಗೆ ದರ್ಶನಕ್ಕಾಗಿ ವ್ಯವಸ್ಥೆಗಳನ್ನ ಮಾಡಿದ್ದೇವೆ. ಮಧ್ಯಾಹ್ನ 3 ಗಂಟೆಗೆ ಅಂತ್ಯ ಸಂಸ್ಕಾರದ ಪ್ರಕ್ರಿಯೆಗಳು ಪ್ರಾರಂಭವಾಗುತ್ತೆ. ಸರ್ಕಾರದ ನಿನ್ನೆ ಈಗಾಗಲೇ ಸರ್ಕಾರದ ಅಧಿಸೂಚನೆಯಾಗಿದೆ. ಎಸ್.ಎಂ. ಕೃಷ್ಣ ಸರ್ ಅವರ ನಿಧನಕ್ಕೆ ಶೋಕಾಚರಣೆಯನ್ನ 3 ದಿವಸಗಳ ಕಾಲ ಶೋಕಾಚರಣೆಯನ್ನ ವ್ಯಕ್ತಪಡಿಸಿ ಅದರ ಜೊತೆಗೆ ಇವತ್ತು ಸರ್ಕಾರಿ ರಜೆಯನ್ನೂ ಕೂಡ ಘೋಷಣೆಯನ್ನ ಮಾಡಲಾಗಿದೆ. ಹಾಗಾಗಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರವನ್ನ ಮಾಡುವಂತಹ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಎಲ್ಲಾ ಸಿದ್ಧತೆಗಳನ್ನು ಕೂಡ ನಾವು ಮಾಡಿಕೊಂಡಿದ್ದೇವೆ. ಕೇಂದ್ರ ಸಚಿವರು ಬರ್ತಾ ಇದ್ದಾರೆ. ಒಂದು 3 ಜನ ಕೇಂದ್ರ ಸಚಿವರು ಕೂಡ ನಮಗೆ ಬಂದಿರತಕ್ಕಂತ ಮಾಹಿತಿ ಪ್ರಕಾರ ಬರ್ತಾ ಇದ್ದಾರೆ. ಮತ್ತೆ ರಾಜ್ಯದ ಸಚಿವರುಗಳು, ಯಾಕೆಂದ್ರೆ ಇವತ್ತು ಸೆಷನ್ ಕೂಡ ನಡೀತಾ ಇಲ್ಲ. ಹಾಗಾಗಿ ಅನೇಕ ಬೇರೆ ಬೇರೆ ಜಿಲ್ಲೆಗಳಿಂದ ಎಲ್ಲಾ ವಿಧಾನಸಭಾ ಸದಸ್ಯರುಗಳು ಮತ್ತು ಮಾಜಿ ವಿಧಾನಸಭಾ ಸದಸ್ಯರುಗಳು, ವಿಧಾನ ಪರಿಷತ್ತಿನ ಸದಸ್ಯರುಗಳು ಮತ್ತು ಕೆಲವು ಅನೇಕ ಗಣ್ಯರು ಕೂಡ ಬರ್ತಾ ಇದ್ದಾರೆ. ಬರ್ತಾ ಇರತಕ್ಕಂತ ಎಲ್ಲಾ ಗಣ್ಯರಿಗೂ ಕೂಡ ನಾವು ಸೂಕ್ತ ವ್ಯವಸ್ಥೆಗಳನ್ನ, ಪಾರ್ಕಿಂಗ್ ವ್ಯವಸ್ಥೆಯನ್ನ ಮತ್ತು ಇಲ್ಲಿ ಸೀಟಿಂಗ್ ಅರೇಂಜ್ಮೆಂಟ್ಸ್ ಕೂಡ ನಾವು ಮಾಡಿಕೊಂಡಿದ್ದೇವೆ. ಈಗ ಧಾರ್ಮಿಕ ಪ್ರಕ್ರಿಯೆಯನ್ನ ಮಾಡಲಿಕ್ಕೆ ಅವರ ಕುಟುಂಬದಿಂದ ನಾವು ಏನು ಮಾಹಿತಿಯನ್ನ ಪಡೆದುಕೊಂಡು ಅದರ ಪ್ರಕಾರ ನಮ್ಮಲ್ಲಿ ಶ್ರೇಷ್ಠ ಧಾರ್ಮಿಕ ಪ್ರಕ್ರಿಯೆಯನ್ನ ಮಾಡತಕ್ಕಂತ ಭಾನುಪ್ರಕಾಶ್ ಸ್ವಾಮೀಜಿ ಅವರಿದ್ದಾರೆ. ಅವರ ನೇತೃತ್ವದಲ್ಲಿ ಮಾಡ್ತಾ ಇದ್ದೇವೆ. ಅದಕ್ಕೂ ಕೂಡ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದೇವೆ. ಏನು ಪೂಜಾ ಕಾರ್ಯಕ್ಕೆ ಏನೆಲ್ಲ ಒಂದು ಸಾಮಗ್ರಿಗಳು ಬೇಕು ಅದರ ವ್ಯವಸ್ಥೆಗಳು ಕೂಡ ಮಾಡಿಕೊಂಡಿದ್ದೇವೆ. ಸಾರ್ವಜನಿಕರ ವೀಕ್ಷಣೆಗೆ ನಾವು ಮಾಡ್ಲಿಕ್ಕೋಸ್ಕರ ಸುಮಾರು 6 ಕಡೆ ಎಲ್ಇಡಿ ಟಿವಿಗಳನ್ನು ವ್ಯವಸ್ಥೆ ಮಾಡಿದ್ದೇವೆ. ಸಾರ್ವಜನಿಕರಿಗೆ ವ್ಯವಸ್ಥೆಯನ್ನ ಮಾಡಲಿಕ್ಕೆ ಅಂತ ಇಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಇರ್ತಕ್ಕಂಥ 3 ಎಕರೆ ಪ್ರದೇಶದಲ್ಲಿ ನಾವೇನ್ ಮಾಡಿದ್ದೇವೆ, ಇಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಲ್ಲಿ ಸಾರ್ವಜನಿಕರಿಗೂ ಕೂಡ ಅವಕಾಶವನ್ನ ಮಾಡಿಕೊಡ್ತೇವೆ. ಅದನ್ನು ಹೊರತುಪಡಿಸಿದಂತೆ ಹೊರಗಡೆನೂ ಕೂಡ ಎಲ್ಇಡಿ ಟಿವಿಗಳನ್ನ ವ್ಯವಸ್ಥೆಗಳನ್ನ ಮಾಡಿದ್ದೇವೆ. ಮತ್ತೆ ಲೈವ್ ಕೂಡ ಮಾಡ್ತಾ ಇದ್ದೇವೆ. ಲೈವ್ ವ್ಯವಸ್ಥೆಗಳು ಸಾರ್ವಜನಿಕರು ನೋಡಬಹುದು. ರಾಜ್ಯ ಸರ್ಕಾರದ ಒಂದು ಸೂಚನೆಯಂತೆ ಮತ್ತೆ ಆದೇಶದಂತೆ ಈಗಾಗಲೇ ಅರಣ್ಯ ಇಲಾಖೆಗೆ ಪತ್ರ ವ್ಯವಹಾರನ್ನ ಮಾಡಲಾಗಿದೆ. ಈಗ ಮೈಸೂರಿನಿಂದಲೂ ಕೂಡ ಶ್ರೀಗಂಧದ ತುಂಡುಗಳು ಬರ್ತಾ ಇದೆ. ಬಂದ ನಂತರ 1,000 ಕೆಜಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.